ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಂದು ಮಹೇಶ್ ಕನ್ನಡ ಲಾಗ್ಸ್ಗೆ. ಇವತ್ತಿನ ವಿಡಿಯೋ ಸೇಮ್ ಅದೇ ಪಾರ್ಟ್ 2 ವಿಡಿಯೋ ಅಪ್ಲೋಡ್ ಆಗಿರುತ್ತೆ. ತಮ್ಲೈನಲ್ಲೇ ನೋಡಿರ್ಬೋದು. ನಾವು ಅಥಣಿಗೆ ಹೋಗಿದ್ವಿ. ಅಥಣಿಯಲ್ಲಿರುವಂತಹ ಗಚ್ಚಿನ ಮಠಕ್ಕೆ. ಅದ್ರ ಹತ್ರನೇ ಒಂದು ಗಣಪತಿ ಇಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಸೇಮ್ ಕೇದಾರನಾಥ ಥರ ಥೀಮಲ್ಲಿ ಇಟ್ಟಿದ್ರು. ಕೇದಾರ್ನಾಥ್ ಥೀಮಲ್ಲಿ ತುಂಬ ಚೆನ್ನಾಗಿತ್ತು. ನೋಡಿ, ಈ ಕಡೆ ಸೈಡೆಲ್ಲ ಗಣಪತಿ ಹಬ್ಬ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ, ಹೂನಾರ ಇಲ್ಲ, ಏನೂ ಇಲ್ಲ, ಸಿಂಪಲ್ ಪೂಜೆ ತುಂಬ ಚೆನ್ನಾಗಿತ್ತು. ಮಂಡಕ್ಕಿ ಪ್ರಸಾದನ ಕೊಟ್ಟರು, ಅದನ್ನು ಕೂಡ ಸೇವನೆ ಮಾಡಿ ಹಾಗೂ ಗಚ್ಚಿನ ಮಠಕ್ಕೆ ಎಂಟರ್ ಆದ್ವಿ. ಇದು ಮುಂದೆ ಬರುವಂತಹ ದ್ವಾರ ಬಾಗಿಲು, ಅಂದರೆ ಎಂಟರ್ ಆಗುವಂತಹ ದೊಡ್ಡ ಬಾಗಿಲು. ಅದ್ರ ಪಕ್ಕದಲ್ಲೇ ಇದೆ ಗದ್ಗೆಗೆ ಹೋಗುವಂತಹ ಚಿಕ್ಕ ಬಾಗಿಲು, ಅದರೊಳಗೆ ಎಂಟರ್ ಆದ್ವಿ. ಅಥಣಿ ಶಿವಯೋಗಿಗಳು ತುಂಬ ಪವಾಡ ಪುರುಷರು ಅಂತಲೂ ಹೇಳ್ತಾರೆ. ನಾವು ಮಠದ ವಂಶಸ್ಥರಾಗಿರೋದ್ರಿಂದ ನಮಗೆ ಇಲ್ಲೆಲ್ಲ ಹೋಗುವಂತಹ ಸೌಭಾಗ್ಯ ಸಿಕ್ಕಿದೆ. ತುಂಬ ಚೆನ್ನಾಗಿತ್ತು. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಪ್ರವಚನ ಇತ್ತು. ನಾವು ಗೆಸ್ಟ್ ಹೌಸಿಗೆ ಹೋಗಿ ಅಲ್ಲಿ ಎಲ್ಲ ಫ್ರೆಶ್ನಪ್ ಆಗಿ ದೆನ್ ಪ್ರವಚನಕ್ಕೆ ನಾವು ಬಂದಿದ್ದು. ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ಪ್ರವಚನ. ಆ್ಯಂಡ್ ಶಿವಯೋಗಿ ಮಂದಿರ ಅಂದರೆ ಶಿವಯೋಗಿಯವರ ದರ್ಶನ ಮಾಡಿಕೊಂಡು ಪ್ರವಚನಕ್ಕೆ ನಾವು ಕೂತ್ಕೊಂಡ್ವಿ. ಶಿವಯೋಗಿಗಳ ಗದ್ಗೆ ಪಕ್ಕದಲ್ಲೇ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಗಳ ಗದ್ಗೆ ಕೂಡ ಇತ್ತು. ಅದನ್ನು ಕೂಡ ದರ್ಶನ ಮಾಡಿಕೊಂಡು ಪ್ರವಚನಕ್ಕೆ ನಾವು ಕೂತಿದ್ದು. ಅಥಣಿ ಶಿವಯೋಗಿಗಳ ಗಚ್ಚಿನ ಮಠದಲ್ಲಿ ತುಂಬ ಶಾಂತಿ ಹಾಗೂ ತುಂಬಾ ಚೆನ್ನಾಗಿದೆ. ಹಳೆಯ ಕಾಲದ ಮಠ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಕೆಲವೊಂದು ಕಡೆ ಈ ಥರ ಎಲ್ಲ ಸೀಟ್ ಹಾಕ್ಸಿರೋದಾಗಿರ್ಬೋದು, ಅಥವಾ ಪೇಂಟಿಂಗ್ ಆಗಿರ್ಬೋದು, ಅಥವಾ ಕೆಲವೊಂದು ಗೆಸ್ಟ್ ಉಳ್ಕೊಳ್ಳೋಕ್ಕೆ ಕೆಲವೊಂದು ರೂಮ್ಸ್ ಆಗಿರ್ಬೋದು, ಅಥವಾ ಎಲ್ಲ ಫೆಸಿಲಿಟೀಸ್ಗಳು ಮುಂಚೆಗಿಂತ ಇವಾಗ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಪ್ರವಚನ ಆಯಿತು. ಹಾಗೂ ಪ್ರವಚನ ಮಾಡೋಕ್ಕೆ ಬಂದಿರೋಂತಹ ಇಬ್ಬರು ಸ್ವಾಮೀಜಿಗಳು ಕೂಡ ಇದ್ದರು, ಪ್ರವಚನಗಾರರು. ಸೊ ಅವ್ರದ್ದು ತುಂಬ ಚೆನ್ನಾಗಿತ್ತು ಭಾಷಣ ಎಲ್ಲ. ಒನ್ ಆ್ಯಂಡ್ ಹಾಫ್ ಟು 2 ಅವರ್ಸ್ ಆಗುತ್ತೆ ಪ್ರವಚನ. ಅದಾದ ನಂತರ ಪ್ರವಚನ ಮುಗಿಸ್ಕೊಂಡು ಪ್ರಸಾದನೂ ತೊಗೊಂಡು ರೊಟ್ಟಿ, ಚಪಾತಿ, ಹಾಲು ಪಾಯಸ ತುಂಬ ಚೆನ್ನಾಗಿತ್ತು ಪ್ರಸಾದ. ತಿರುಬೆಳಗ್ಗೆ ಮತ್ತು ಸ್ವಾಮಿಗಳ ದರ್ಶನ ಮಾಡಿ ಮಕ್ಕಳನ್ನು ಕೂಡ ಆಶೀರ್ವಾದ ಮಾಡಿಸ್ಕೊಂಡು ಪೂಜೆ ಮಾಡಿಸಿದ್ವಿ ನಾವು. ಸೊ ಹಾಗಾಗಿ ಮಕ್ಕಳನ್ನ ಆಶೀರ್ವಾದ ಮಾಡಿಸ್ಕೊಂಡು ಪ್ರದಕ್ಷಿಣೆನೂ ಕೂಡ ಹಾಕಿ ನೋಡಿ, ಪ್ರತಿಯೊಂದು ಗದ್ಗೆಗೂ ಪ್ರದಕ್ಷಿಣೆ ಹಾಕೋ ಥರ ಸಿಸ್ಟಮ್ ಆಗಿತ್ತು. ಅಂದರೆ ಆ ಗದ್ಗೆ ಹಿಂದೆ ಈ ಥರ ಮರ ಎಲ್ಲ ಓಪನ್ ಸ್ಪೇಸ್ ಆಗಿದ್ದಿದ್ದು ತುಂಬ ಚೆನ್ನಾಗಿತ್ತು. ಒಂಥರ ಏನೋ ಶಾಂತಿ. ಮಠಗಳಾಗಿರ್ಬೋದು, ಮಠಮಾನ್ಯಗಳಲ್ಲಿ ಶಾಂತಿ ಏನಕ್ಕಿರುತ್ತೆ ಅಂದರೆ ಅಲ್ಲಿರೋ ಒಂದು ಪಾಸಿಟಿವ್ ಎನರ್ಜಿ, ಅದು ತುಂಬ ಶಾಂತಯುತವಾಗಿರುತ್ತೆ. ಹಾಗೆ ಇಲ್ಲಿ ಎಂಟರ್ ಆದ್ವಿ. ಇದು ಗೆಸ್ಟ್ಗಳೆಲ್ಲ ಊಟ ಮಾಡುವಂತಹ ಹಾಲ್. ಒಂದು 50 ಮೆಂಬರ್ಸ್ ಗೆಸ್ಟಸ್ ಬಂದಾಗ ಊಟ ಮಾಡೋದು. ಇದು ಸ್ವಾಮೀಜಿ ಊಟ ಮಾಡುವಂತಹ ಹಾಲ್. ಆ್ಯಂಡ್ ಸಂತೋಷನ ಉಪ್ಪಿಟ್ಟು ಮಾಡಿದರು, ತುಂಬ ಚೆನ್ನಾಗಿತ್ತು. ಕಿಚನ್ ಮ್ಯಾನೇಜ್ಮೆಂಟ್ನ ಅವರೇ ನೋಡ್ಕೊಳ್ಳೋದ್ರಾಗಿರೋದ್ರಿಂದ ಆ ಕಡೆ ಸೈಡಲ್ಲಿ ರವೆ ಉಪ್ಪಿಟ್ಟು ನಿಮಗೆ ಗೊತ್ತಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತ. ಹಾಗೆ ನಾವು ಎಂಟರ್ ಆದ್ವಿ. ಸ್ವಾಮೀಜಿ ಸಿಗುವಂತಹ ಹಾಲ್ ಇದು. ಪ್ರತಿಯೊಬ್ಬ ಭಕ್ತಾದಿಗಳು ಬಂದಾಗ ಸ್ವಾಮೀಜಿನ ದರ್ಶನ ಮಾಡಿಕೊಂಡು ಅವರನ್ನು ಮಾತಾಡಿಸ್ಕೊಂಡು ಭೇಟಿ ಮಾಡ್ಕೊಂಡು ಹೋಗುವಂತಹ ಪ್ಲೇಸು ತುಂಬ ಚೆನ್ನಾಗಿತ್ತು. ಇದನ್ನು ಯೂನಿಕ್ಕಾಗಿ ಈಗ ರೀಸೆಂಟಾಗಿ ಕನ್ಸ್ಟ್ರಕ್ಷನ್ ಮಾಡಿರುವಂತಹ ಹಾಲ್ ಇದು. ಇದನ್ನೆಲ್ಲ ಮುಗಿಸ್ಕೊಂಡು ಈಚೆ ಬಂದ್ವಿ. ಇದೂ ಕೂಡ ಒಂದು ಫಂಕ್ಷನ್ ಹಾಲು. ಸ್ವಲ್ಪ ದೊಡ್ಡದಿದೆ ಫಂಕ್ಷನ್ ಹಾಲು. ಮಿನಿಮಮ್ ಒಂದು 500 ಮೆಂಬರ್ಸ್ ಇಡಿಸುವಂತಹ ಫಂಕ್ಷನ್ ಹಾಲು. ಅದ್ರ ಒಳಗೆ ಎಂಟರ್ ಆದರೆ ಇಲ್ಲಿ ಊಟದ ಹಾಲ್ ಬರುತ್ತೆ. ಇದನ್ನು ಕೂಡ ಒಂದು 300 to 400 ಜನ ಇಡಿಸುವಂತಹ ಊಟದ ಹಾಲು. ಸ್ವಲ್ಪ ದೊಡ್ಡದಿದೆ ಇದು. ಹಾಗೆ ಇಲ್ಲಿ ಎಲ್ಲ ಫೋಟೋಸ್ನ ಹ್ಯಾಂಗ್ ಮಾಡಿದರು. ಇಲ್ಲಿ ನಮ್ಮ ತಾತ ಫೋಟೋ ಕೂಡ ಇತ್ತು. ನಾವು ಜಯದೇವ ಸ್ವಾಮಿಯವರ ಮೊಮ್ಮಕ್ಕಳೆಲ್ಲ ಮರಿ ಮೊಮ್ಮಕ್ಕಳು. ನಾವು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ವೋ ಗೊತ್ತಿಲ್ಲ. ಈ ಜನ್ಮದಲ್ಲಿ ನಾವು ಜಯದೇವ ಸ್ವಾಮಿಯವರ ಮೊಮ್ಮಕ್ಕಳಾಗಿ ಹುಟ್ಟಿರೋದಕ್ಕೆ ಪುಣ್ಯ ಮಾಡಿದ್ದೀವಿ ಅಂತ ನಾನು ಹೇಳ್ತೀನಿ. ವಿಡಿಯೋ ಪಾರ್ಟ್ 3 ಕೂಡ ನನ್ನ ಚಾನಲಲ್ಲಿ ಕಂಟಿನ್ಯೂಷನ್ ಆಗಿ ಲಾಗ್ ಬರ್ತಾನೆ ಇರುತ್ತೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ಮಿಸ್ ಮಾಡದೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.